ಟ್ರಂಪ್ನಂತ ಟ್ರಂಪ್ ಕಾಂಗ್ರೆಸ್ಸಿಗೆ ಮರ್ಮಾಘಾತ ಮಾಡಿದ್ದಾರೆ. ಕಾಂಗ್ರೆಸ್ಸು ಬಹುಶಃ ಇಂಥ ಒಂದು ಪೆಟ್ಟನ್ನ, ಪ್ರತಿಕ್ರಿಯೆಯನ್ನ, ಪ್ರತ್ಯಾಘಾತವನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಕೊಳ್ತೇನೆ. ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವಂತ ಒಂದು ಕೆಲಸಕ್ಕೆ ಜೋ ಬೈಡನ್ ಸರ್ಕಾರ ಮುಂದಾಗಿತ್ತು. ಇದು ಭಾರತದ ಪ್ರಧಾನಿ ಹೇಳಿದ್ದಲ್ಲ, ಸ್ವತಃ ಅಮೆರಿಕದ ಅಧ್ಯಕ್ಷರಾದಂಥ ಟ್ರಂಪ್ ಹೇಳಿದ್ದಿದ್ದು. ನಮ್ಮ ಮನೆಯ ಜಗಳವನ್ನ, ನಮ್ಮ ಎರಡು ದೇಶದ ವಾಗ್ವಾದವನ್ನ ವಿಶ್ವಸಂಸ್ಥೆಗೆ ಕೊಂಡೋಗುವ ಮೂಲಕ ಜಗತ್ತಿನ ಅಂಗಳದಲ್ಲಿ ಅದನ್ನ ಇಟ್ಟು ಚಂದ ನೋಡಿ ಹೋದದ್ದು ಯಾರಾದ್ರೂ ಇದ್ರೆ ಅದು ನೆಹರು. ದೇಶವನ್ನ ಅಭಿವೃದ್ಧಿಪಡಿಸುವಂತ ಕನಸುಗಳಾಗಲಿ, ಅದರ ಇಡೀ ಕಾರ್ಯಸೂಚಿ ಆಗಲಿ ನಿಮ್ಮ ಹತ್ರ ಇಲ್ಲ. ನಿಮ್ಮ ಹತ್ರ ಇರುವುದೆಲ್ಲ ಸೊನ್ನೆ. ಇಡೀ ಪ್ರಜಾಪ್ರಭುತ್ವವೇ ಆತಂಕದಲ್ಲಿದೆ ಅನ್ನುವಂಥ ಈ ದುಷ್ಟರು ಸ್ವತಃ ಸಂವಿಧಾನಾತ್ಮಕವಾದಂಥ ಜನತಂತ್ರದ ಆಶಯಕ್ಕೆ ಸಂಪೂರ್ಣವಾಗಿ ವಿದೇಶಿ ಶಕ್ತಿಗಳೊಟ್ಟಿಗೆ ಸೇರಿ ಕೊಡಲಿ ಹಾಕಲಿಕ್ಕೆ ಹೊರಟಿದ್ರು ಅನ್ನುವಂಥ ನಗ್ನ ಸತ್ಯ ಹೊರಗೆ ಬರಲಿಕ್ಕಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ಕರ್ನಾಟಕದಲ್ಲಂತೂ BJP ಅದು ತನ್ನದೇ ಆದಂಥ ಒಂದು ಸ್ವಯಂ ಅಪರಾಧದಿಂದ ಬಳಲ್ತಾ ಇದೆ. ಯತ್ನಾಳ್ ಗುಂಪು, ವಿಜಯೇಂದ್ರನ ಗುಂಪು, ಅದನ್ನು ಏರಿಯಲ್ ನೋಟದಲ್ಲಿ ನೋಡ್ತಾ ಇರುವಂಥ ದೆಹಲಿಯ ಹೈಕಮಾಂಡು 20ನೇ ತಾರೀಕಿನ ಒಳಗಡೆ ಒಂದು ನಿರ್ಣಾಯಕ ಹಂತಕ್ಕೆ ಬರುತ್ತೆ ಇದು ಅಂತ ಅಂದುಕೊಂಡವರಿಗೆ ನಿರಾಸೆಯಾಗಿದೆ. ಅದರ ಜೊತೆ ಪಕ್ಷಾಂತರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಖರ್ಗೆ ಅವರು. ಮೊದಲ ಬಾರಿಗೆ ನಾವು ಇಲ್ಲಿವರೆಗೆ ಏನು ಹೇಳ್ತಾ ಬಂದಿದ್ದೇವೆ, DK ಶಿವಕುಮಾರ್ ಕನಕಪುರದ ಬಂಡೆ BJP ಎತ್ತ ವಾಲ್ತಾ ಇದೆ ಅನ್ನುವಂಥ ಒಂದು ಸೂಚನೆ, ದಾಖಲೆ, ಸಾಕ್ಷಿ ದಿನದಿಂದ ದಿನಕ್ಕೆ ಸ್ಪಷ್ಟವಾಗ್ತಾ ಇರುವಂಥ ಈ ಹೊತ್ತಲ್ಲಿ ಖರ್ಗೆಯವರು ಪಕ್ಷಾಂತರದ ಬಗ್ಗೆ ಮಾತಾಡಿದ್ದಾರೆ. ಇದರ ಗುಟ್ಟೇನು ಅನ್ನೋದರ ಬಗ್ಗೆ ಕೂಡ ತೀವ್ರವಾದ ಚರ್ಚೆ ನಡೀತಾ ಇದೆ. ಅದರ ಜೊತೆಗೆ ಹೈಕಮಾಂಡು ನಾನು ನೋಡ್ಕೊಳ್ತೇನೆ, ನೀವು ಬೀದಿಯಲ್ಲಿ ರಂಪ ಮಾಡಬೇಡಿ, ಜಾಗ್ರತೆ ಅಂತ ರಾಜಣ್ಣನವರಿಗೆ ನೇರವಾಗಿ ಖರ್ಗೆ ಅವರು ಶಿಸ್ತಿನ ರೀತಿಯಲ್ಲಿ ಮತ್ತು ಪಕ್ಷದ ಹೈಕಮಾಂಡಿನ ಇತಿಮಿತಿಯನ್ನು ಅರ್ಥ ಮಾಡಿಕೊಂಡು ಮಾತಾಡಿ, ಬಾಯಿಗೆ ಬಂದಾಗ ಮಾತಾಡಬೇಡಿ ಅಂತ ವಾರ್ನಿಂಗ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ದೇಶದ್ರೋಹದ ಒಂದು ಒಟ್ಟು ಆ ಒಂದು ಅವ್ಯವಹಾರ ಏನಿತ್ತು, ದೇಶದ ಒಳಗಡೆ ಮತ್ತು ದೇಶದ ಹೊರಗಡೆ, ದೇಶದಲ್ಲಿ 10 ವರ್ಷ ಅವಿಚ್ಛಿನ್ನವಾಗಿ ಅಭಿವೃದ್ಧಿಯ ಮಂತ್ರದ ಮೇಲೆ, ಜನಸಾಮಾನ್ಯರ ಬದುಕಿನ ಒಂದು ಸುಖ ಸ್ವಾಸ್ಥ್ಯದ ಚಿಂತನೆಯ ಮೇಲೆ ಏನು ಮೋದಿಯವರ ಸರ್ಕಾರ ಕೆಲಸ ಮಾಡಿತ್ತು, ಆ ಕೆಲಸದ ಮೂಲಕ ಸಮಾಜದಲ್ಲಿ, ಸಮಸ್ತರಲ್ಲಿ, ಸಮೂಹದಲ್ಲಿ ಅವ್ರ ಬಗ್ಗೆ ಒಂದು ತೀವ್ರವಾದಂಥ ಪ್ರೀತಿಯ ಅಲೆ ಅಂಡರ್ ಕರೆಂಟ್ ಆಗಿ ಹರಿತಾ ಇರೋದನ್ನು ಗಮನಿಸಿ, ಕೊನೆಗೂ ವಿದೇಶಿ ಶಕ್ತಿಗಳೊಟ್ಟಿಗೆ, ನಾವು ಈಗಾಗಲೇ ಭಾಳಷ್ಟು ಸಾರಿ ಹೇಳಿದ್ದೇವೆ ಅದನ್ನು, ಪಾಕಿಸ್ತಾನ ಮಿತ್ರ ರಾಷ್ಟ್ರ, ಇವತ್ತು ಹೇಳ್ತಾರೆ ಅವರು ಉತ್ತರಾಂಚಲದಲ್ಲಿ ಅದರ ಪಕ್ಕದಲ್ಲಿ 90 ಹಳ್ಳಿಗಳನ್ನು ಚೈನಾ ನಿರ್ಮಿಸ್ತಾ ಇದೆ, ಮೋದಿಯವರು ಏನು ತೆಪ್ಪುಗುದುತ್ತಾ ಇದ್ದಾರಾ, ಮೋದಿಯವರು ಏನು ಕಣ್ಮುಚ್ಚಿ ಕೂತಿದ್ದಾರೆ ಅಂತ ಇವತ್ತು ಖರ್ಗೆ ಅವರು ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆದರೆ ಇದೇ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು, 4 ದಿನದ ಹಿಂದೆ ಚೈನಾ ಡ್ರೋನು, ನಿಷೇಧಿತ ಒಂದು ಡ್ರೋನನ್ನು ಇಟ್ಕೊಂಡು ಇದೇ ರಾಹುಲ್ ಗಾಂಧಿ ಎಂಥ ಹುಚ್ಚಾಟವನ್ನು ಮಾಡಿದರು, ಚೈನಾವನ್ನು ಎಷ್ಟರ ಮಟ್ಟಿಗೆ ನೆತ್ತಿ ಮೇಲೆ ಇಟ್ಕೊಂಡ್ರು. ಅವರ ಅಂಕಲ್ ಸ್ಯಾಮು ಚೈನಾ ನಮಗೆ ಮಿತ್ರ ರಾಷ್ಟ್ರ, ಶತ್ರು ರಾಷ್ಟ್ರ ಅಲ್ಲವೇ ಅಲ್ಲ ಅನ್ನುವಂಥ ವ್ಯಾಖ್ಯಾನವನ್ನು ಎದುರಿಟ್ಟರು. ಇವೆಲ್ಲವನ್ನು ನೀವು ಗಮನಿಸಿದಿರಿ. ಈಗ ಟ್ರಂಪ್ನಂಥ ಟ್ರಂಪು ಕಾಂಗ್ರೆಸ್ಸಿಗೆ ಮರ್ಮಾಘಾತ ಮಾಡಿದ್ದಾರೆ. ಕಾಂಗ್ರೆಸ್ಸು ಬಹುಶಃ ಇಂಥ ಒಂದು ಪೆಟ್ಟನ್ನು, ಪ್ರತಿಕ್ರಿಯೆಯನ್ನು, ಪ್ರತ್ಯಾಘಾತವನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಅದು ಯಾವ ಮಟ್ಟದಲ್ಲಿದೆ ಅಂತಂದರೆ,
ನೇರವಾಗಿ ಭಾರತ ಸರ್ಕಾರದೊಟ್ಟಿಗೆ ಮಾತಾಡ್ತೇವೆ. ಈ ಅವ್ಯವಹಾರದ ಹಿಂದೆ, ಈ ಏಡಿನ ಹಿಂದೆ ಯಾವ ಕೈಗಳಿದೆ, ಏನಕ್ಕಾಗಿ ಹೋಯಿತು ಇದು, ಯಾವುದು ಇದರ ಉದ್ದೇಶ, ಇವೆಲ್ಲವನ್ನು ನಾವು ಸರ್ಚ್ ಮಾಡ್ತೇವೆ, ಹುಡುಕ್ತೇವೆ, ಮೋದಿ ಸರ್ಕಾರದೊಟ್ಟಿಗೆ ನಾವು ಮಾತಾಡ್ತೇವೆ ಅಂತ ಟ್ರಂಪ್ ಗುಡುಗಿದ್ದಾರೆ. ಹಾಗಾದರೆ ಏನದು? ಆ ಎಲ್ಲ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಮಾತಾಡ್ತೇವೆ. ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರಿಪ್ಷನ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆರ್ಥಿಕವಾಗಿ ಕೂಡ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಕೈ ಜೋಡಿಸಿ. ಟ್ರಂಪ್ ಅಧಿಕಾರಕ್ಕೆ ಬರುವಾಗಲೇ ನಮಗೆ ಗೊತ್ತಿತ್ತು ಟ್ರಂಪ್ ಒಬ್ಬ ರೈಟ್ ವಿಂಗಿನ ನಾಯಕ. ಇಂದು ಜಗತ್ತು ಬಲಪಂಥೀಯ ಧೋರಣೆಯ ಮೇಲೆ ನಡೀತಾ ಇದೆ. ಒಂದು ಕಡೆ ಪುಟಿನ್ನು, ಇನ್ನೊಂದು ಕಡೆ ಟ್ರಂಪು, ನೇತನ್ಯಾಹು, ಆಮೇಲೆ ಇಟಲಿಯ ಮೆಲೋನಿ, ಹೀಗೆ ಇಡೀ ಜಗತ್ತಿನಲ್ಲಿ ಮೋದಿಯ ಒಂದು ವಿಶ್ವಾಸಾರ್ಹವಾದಂಥ ಒಂದು ಗುಂಪು ಕೆಲಸ ಮಾಡ್ತಾ ಇದೆ. ಮೋದಿಯವರನ್ನು ಟ್ರಂಪ್ ತನ್ನ ಪದಗ್ರಹಣ ಸಮಾರಂಭಕ್ಕೆ ಕರೆಯಲಿಲ್ಲ ಅಂಥೇಳಿ ಸುಬ್ರಹ್ಮಣ್ಯ ಸ್ವಾಮಿಯಿಂದ ಹಿಡಿದು ರಾಹುಲ್ ಗಾಂಧಿಯವರೆಗೆ ಎಲ್ಲರೂ ಲೇವಡಿ ಮಾಡಿದರು. ಆದರೆ ಪ್ರಾತಿನಿಧಿಕವಾದಂಥ ಯಾವುದೇ ಅಮೆರಿಕದ ಅಧ್ಯಕ್ಷರ ಪದಗ್ರಹಣಕ್ಕೆ ಭಾರತದ ಪ್ರಧಾನಿಯನ್ನು ಕರೆಯುವುದು ಸಂಪ್ರದಾಯವೇ ಅಲ್ಲ ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಪ್ರಜ್ಞೆಯೂ ಇಲ್ಲದೆ ರಾಜಕೀಯಕ್ಕಾಗಿ ರಾಜಕೀಯ ಮಾಡುವ ಮತಿಹೀನರನ್ನು, ಮತಿಭ್ರಷ್ಟರನ್ನು ನಾವು ಕಾಣ್ತಾ ಇದ್ದೇವೆ. ಈ ಮತಿಭ್ರಷ್ಟರಿಗೆ ಇವತ್ತು ಒಂದು ಆತ್ಯಂತಿಕ ಕಾಲ ಪ್ರಾಪ್ತವಾಗಿದೆಯೋ ಅನ್ನುವ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲವನ್ನೂ ಕೂಲಂಕಷವಾಗಿ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೋ ಬೈಡನ್, ಕಮಲಾ ಹ್ಯಾರಿಸು ಯಾವ ರೀತಿ ಯಾವ್ಯಾವ ದೇಶದೊಟ್ಟಿಗೆ ನಡವಳಿಕೆ ಮಾಡಿದ್ದಾರೆ, ಯಾವ ದೇಶದ ಆಂತರಿಕ ಸಮಸ್ಯೆಯಲ್ಲಿ ಕೈ ತೋರಿಸುವ ಕೆಲಸವನ್ನು ಮಾಡಿದ್ದಾರೆ, ಇವೆಲ್ಲವನ್ನು ಹುಡುಕ್ತಾ ಇದ್ದಾರೆ. ಮೊದಲಾಗಿ ಅವರು ಹೇಳಿದ್ದಾರೆ 180 ಕೋಟಿ ಅಂದರೆ 21 ಬಿಲಿಯನ್ 24ರ ಚುನಾವಣೆಯ ಸಂದರ್ಭದಲ್ಲಿ ಭಾರತಕ್ಕೆ ಏಡಾಗಿ ಕೊಡಲಾಗಿದೆ. ಇದನ್ನು ಹಿಂದೆ ನಾವು ಪ್ರಸ್ತಾಪ ಮಾಡಿದ್ದೇವೆ, ವಿಡಿಯೋ ಮಾಡಿದ್ದೇವೆ. ಆ ಏಡು ಭಾರತ ಸರ್ಕಾರದ ಮೂಲಕ ಬಂದಿಲ್ಲ. ಹಾಗಾದರೆ ಆ 180 ಕೋಟಿ ಎಲ್ಲಿ ಹೋಯಿತು ಅಂತ ಪ್ರಶ್ನೆ, ವಾದ ವಿವಾದ, ಕೆರಸೆರಚರಾಟ ಎಲ್ಲವೂ ನಡೀತಾ ಇತ್ತು. ಆದರೆ ಇವತ್ತು ಟ್ರಂಪ್ ಇದಕ್ಕೆ ನೇರವಾಗಿ ಪ್ರವೇಶ ಮಾಡಿದ್ದಾರೆ. ಭಾರತದ ಚುನಾವಣೆಗೆ ನಾವು ಯಾಕೆ ದುಡ್ಡು ಕೊಡಬೇಕು? ಹಾಗಾದರೆ ಇದು ಯಾರಿಗೆ ಕೊಟ್ಟಿದ್ದಾರೆ? ಇದರ ಹಿಂದೆ ನನಗೆ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ, ಮೋದಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವಂಥ ಒಂದು ಕೆಲಸಕ್ಕೆ ಜೋ ಬೈಡನ್ ಸರ್ಕಾರ ಮುಂದಾಗಿತ್ತು. ಇದು ಭಾರತದ ಪ್ರಧಾನಿ ಹೇಳಿದ್ದಲ್ಲ, ಸ್ವತಃ ಅಮೆರಿಕದ ಅಧ್ಯಕ್ಷರಾದಂಥ ಟ್ರಂಪ್ ಹೇಳಿದ್ದಿದು. ಅತ್ಯಂತ ಸಶಕ್ತವಾದಂಥ ಒಂದು ಆಡಳಿತವನ್ನು ಕೊಟ್ಟಂಥ ಒಬ್ಬ ಸಶಕ್ತ ಪ್ರಧಾನಿ ತನ್ನ 10 ವರ್ಷವನ್ನು ಮುಗಿಸಿ ಮುಂದಿನ 5 ವರ್ಷಕ್ಕೆ ಮತವನ್ನು ಕೇಳುವಂಥ ಸಂದರ್ಭದಲ್ಲಿ ರಚನಾತ್ಮಕವಾದಂಥ ನಡೆಯನ್ನು ಪ್ರತಿಪಕ್ಷ ಹೊಂದಬೇಕಾಗಿತ್ತು. ಮೋದಿಯವರು ಬಂದ 10 ವರ್ಷದಲ್ಲಿ ಇದನ್ನು ಮಾಡಿದ್ದಾರೆ. ಆದರೆ ನಾವು ಮುಂದಿನ ಅಧಿಕಾರಕ್ಕೆ ಬಂದರೆ ನಾವೇನು ಮಾಡ್ತೇವೆ? ಮೋದಿಗಿಂತ ಹೆಚ್ಚು ನಾವು ಜನಸಾಮಾನ್ಯರ ಹಸಿವಿಗೆ, ಕೊರತೆಗೆ, ಅವರ ಹಂಬಲಕ್ಕೆ, ಕನಸಿಗೆ ನಾವು ಹೇಗೆ ಸ್ಪಂದಿಸ್ತೇವೆ? ಇಡೀ ಭಾರತವನ್ನು ಒಂದು ಸಶಕ್ತ ಭಾರತವನ್ನಾಗಿ ಹೇಗೆ ಕಟ್ತೇವೆ? ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆ ಮೂಲಕ ಒಂದು ಚುನಾವಣೆಯನ್ನು ಎದುರಿಸಬೇಕಾಗಿತ್ತು. ಅದು ಜನತಂತ್ರ ವ್ಯವಸ್ಥೆಯ ಲಕ್ಷಣ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಶಯ. ಆದರೆ ಇವರು ಅದನ್ನು ಮಾಡಿಲ್ಲ. ಜಾರ್ಜ್ ಸೊರೋಸ್, ಜೋ ಬೈಡನ್, ಕಮಲಾ ಹ್ಯಾರಿಸ್ ಈ ಟ್ರಯಾಂಗಲ್ ಲವ್ ಸ್ಟೋರಿ ಇಟ್ಟುಕೊಂಡು ವಿದೇಶಿ ನೆಲದಲ್ಲಿ ಹೋಗಿ ಚೈನಾದವರೇ ನೀವು ಬನ್ನಿ, ಇಂಗ್ಲೆಂಡಿನವರೇ ನೀವು ಬನ್ನಿ, ಅಮೇರಿಕದವರೇ ನೀವು ಬನ್ನಿ, ಪ್ರಜಾಪ್ರಭುತ್ವ ಇಲ್ಲಿ ಗೋವಿಂದ ಆಗ್ತಾ ಇದೆ, ಜನತಂತ್ರ ವ್ಯವಸ್ಥೆ ಕುಸಿತಾ ಇದೆ, ಆದ್ದರಿಂದ ನೀವು ರಕ್ಷಣೆ ಮಾಡಿ, ಇದನ್ನೇ ಇವರ ಮುತ್ತಜ್ಜ ಮಾಡಿದ್ದು. ನೆಹರು ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆಯ ನಮ್ಮ ಏನು ಭೂಶಿರ ಅಂತ ಕರಿತೇವೆ ಕಾಶ್ಮೀರದ ಪ್ರಶ್ನೆ ಬಂದಾಗ
ಇದೇ ರೀತಿಯಲ್ಲಿ ನಮ್ಮ ಮನೆಯ ತಕರಾರನ್ನು, ನಮ್ಮ ಮನೆಯ ಜಗಳವನ್ನು, ನಮ್ಮ ಎರಡು ದೇಶದ ವಾಗ್ವಾದವನ್ನು ವಿಶ್ವಸಂಸ್ಥೆಗೆ ಕೊಂಡೋಗುವ ಮೂಲಕ ಜಗತ್ತಿನ ಅಂಗಳದಲ್ಲಿ ಅದನ್ನು ಇಟ್ಟು ಚಂದ ನೋಡಿ ಹೋದದ್ದು ಯಾರಾದರೂ ಇದ್ದರೆ ಅದು ನೆಹರು. ಅದೇ ಕೆಲಸ, ಅದೇ ಸಂತತಿ ಅಲ್ವೇ ಇದು? DNA ಸಮಸ್ಯೆ, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್, ಅದೇ ಪ್ರಾಬ್ಲಮ್ ಅಲ್ವೇ? ಅದನ್ನು ಇವತ್ತು ಟ್ರಂಪ್ ಸರಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಜೋ ಬೈಡನ್ ಆಗರೆ ಕೊಟ್ಟ 180 ಕೋಟಿ ಎಲ್ಲಿಗೋಯ್ತು? ಇದರ ಉದ್ದೇಶವೇ ಮೋದಿ ಅವರನ್ನು ಕೆಳಗಿಳಿಸುವಂಥ ಕೆಲಸಕ್ಕೆ ವಿದೇಶಿ ಶಕ್ತಿಗಳೊಟ್ಟಿಗೆ ದೇಶೀಯ ಪ್ರತಿಪಕ್ಷ ಕೈ ಜೋಡಿಸಿತ್ತು, ಕೈ ಜೋಡಿಸ್ತಾನೆ ಇದೆ ಅನ್ನೋದಕ್ಕೆ ಟ್ರಂಪ್ ಅವರ ಈ ಮಾತು ಅತ್ಯಂತ ಪ್ರಬಲವಾದ ಸಾಕ್ಷಿಯನ್ನು ಕೊಡ್ತಾ ಇದೆ. ಕಾಂಗ್ರೆಸ್ಸು ಟ್ರಂಪ್ ಅವ್ರಿಗೆ ಇದಿಲ್ಲ, ಕೆಲಸ ಇಲ್ಲ ಅವರಿಗೆ, ಅವರು ಬೇಕಾಬಿಟ್ಟಿ ಹೇಳಿಕೆ ಕೊಡ್ತಾರೆ, ಏನೇನು ಹೇಳ್ತಾರೆ. ಬೇಕಾಬಿಟ್ಟಿ ಹೇಳಿಕೆ ಕೊಡಲಿಕ್ಕೆ ನಿಮ್ಮ ಮನೆ ಆಳಲ್ಲ ಅವರು. ಅಥವಾ ಭಾರತದ ಪ್ರಧಾನಿಯವ್ರ ಬಗ್ಗೆ ಮಾತಾಡಿದಾಗೆ ಸದರ ಮಾತಾಡಿ ದಕ್ಕಿಸ್ಕೊಳ್ತೇವೆ ಅಂತ ಭಾವಿಸಬೇಡಿ. ಅಂತಾರಾಷ್ಟ್ರೀಯ ಮಾಧ್ಯಮಗಳು, ಅಂತಾರಾಷ್ಟ್ರೀಯ ರಾಜಕೀಯ ವಿಶ್ಲೇಷಕರು ಎಲ್ಲರೂ ಇದರ ಬಗ್ಗೆ ತಾರ್ಕಿಕವಾಗಿ ಇವತ್ತು ಮಾತಾಡಿದ್ದಾರೆ. ಈ 180 ಕೋಟಿ ಇದು ಕಾಂಗ್ರೆಸ್ಸಿನ ಒಡನಾಟಕ್ಕೆ ಹೋದದ್ದು. ಮೋದಿ ಅವರನ್ನು ಇಳಿಸಲಿಕ್ಕೆ ಈ ಹಣವನ್ನು ಪ್ರಯೋಗ ಮಾಡಲಾಗಿದೆ ಜಾರ್ಜ್ ಸೊರೋಸ್ ಮೂಲಕ, ಜೋ ಬೈಡನ್ ಮೂಲಕ ಅಂತ. ಆದರೆ ಈ ಕೆಲಸವನ್ನು ಯಾರು ಮಾಡ್ತಾರೆ? ಕಾಂಗ್ರೆಸ್ಸು ಅಥವಾ ಇಂಡಿ ಕೂಟವೇ ಮಾಡಬೇಕು ತಾನೆ? ಆಶ್ಚರ್ಯ ನೋಡಿ, 2024 ಏಪ್ರಿಲ್ 20 ಚಿಕ್ಕಬಳ್ಳಾಪುರದಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡುವಾಗ ಮೋದಿ ಅವರು ಒಂದು ಮಾತನ್ನು ಹೇಳಿದರು. ಏನು ಹೇಳಿದರು? ಮೋದಿಯವರನ್ನು ಕೆಳಗಿಳಿಸಲಿಕ್ಕೆ ದೇಶದ ಒಳಗಿನ ಮತ್ತು ವಿದೇಶಿ ಶಕ್ತಿಗಳೊಟ್ಟಿಗೆ ಕೈ ಜೋಡಿಸಲಾಗಿದೆ, ಆದರೆ ನನ್ನ ಏನನ್ನೂ ಮಾಡಲಿಕ್ಕೆ ಇವರಿಗೆ ಸಾಧ್ಯ ಇಲ್ಲ. ಅವರ ಆ ಮಾತಿಗೆ ಉತ್ತರವನ್ನು ಟ್ರಂಪ್ ಕೊಟ್ಟಿದ್ದಾರೆ ಇವತ್ತು. ಅವರಷ್ಟಕ್ಕೆ ಸುಮ್ಮನೆ ಉಳಿದಿಲ್ಲ. ಈ 180 ಕೋಟಿ $21 ಮಿಲಿಯನ್ ಏನಿದೆ, ಅದು ಯಾಕೆ ಕೊಟ್ಟದ್ದು, ಹೇಗೆ ಕೊಟ್ಟದ್ದು, ಅದರ ಉದ್ದೇಶ ಏನು, ಇದೆಲ್ಲವನ್ನು ಮೋದಿ ಸರ್ಕಾರದೊಟ್ಟಿಗೆ ಮಾತುಕತೆ ಮಾಡುವ ಮೂಲಕ ಇದನ್ನು ಬಹಿರಂಗ ಮಾಡ್ತೇವೆ, ಇದನ್ನು ತನಿಖೆ ಮಾಡ್ತೇವೆ. ಮತ್ತು ಯಾವುದೇ ಸರ್ಕಾರಕ್ಕೂ ಚುನಾವಣೆಗೆ ಬೇರೆಯ ಒಂದು ದೇಶದ ಸರ್ಕಾರ ಹಣ ವಿನಿಯೋಗಿಸುವ ಪ್ರಶ್ನೆಯೇ ಇಲ್ಲ. ಯಾಕೆ ವಿನಿಯೋಗಿಸಬೇಕು? ಹಾಗಾದರೆ ನೀವು ವಿನಿಯೋಗಿಸ್ತೀರಿ ಅಂತಾದರೆ ನಿಮಗೆ ಅಲ್ಟ್ರಿಯರ್ ಮೋಟಿವ್ ಇದೆ, ನಿಮ್ಮ ಉದ್ದೇಶ ಇದೆ, ದುರುದ್ದೇಶ ಇದೆ. ಅಂದರೆ ಜೋ ಬೈಡನ್ ಮತ್ತು ಕಮಲಾ ಹ್ಯಾರಿಸು ರಾಹುಲ್ ಗಾಂಧಿಯೊಟ್ಟಿಗೆ ಒಂದು ಆಂತರಿಕವಾದಂಥ ಒಪ್ಪಂದ ಮಾಡಿಕೊಂಡಿದ್ರು. ನಿಮ್ಮ ಚುನಾವಣೆಗೆ ನಮ್ಮ ಬೆಂಬಲ, ನಮ್ಮ ಗೆಲುವಿಗೆ ನಿಮ್ಮ ಬೆಂಬಲ ಅಂತ. ಅದಕ್ಕೆ ಜಾರ್ಜ್ ಸೊರೋಸನು ಸೇರಿಕೊಂಡಿದ್ರು. ಹಾಗಾಗಿ ಭಾರತದಲ್ಲಿ ಮೋದಿಯವರನ್ನು ಇಳಿಸಲಿಕ್ಕೆ ನಿಮಗೆ ರಚನಾತ್ಮಕವಾದಂಥ ಯಾವುದೇ ಪ್ರಾಯೋಗಿಕವಾದಂಥ ಒಂದು ಹೆಜ್ಜೆಗಳನ್ನು ಇಡುವ ಧೈರ್ಯ ಇಲ್ಲ. ದೇಶವನ್ನು ಅಭಿವೃದ್ಧಿಪಡಿಸುವಂಥ ಕನಸುಗಳಾಗಲಿ, ಅದರ ಇಡೀ ಕಾರ್ಯಸೂಚಿಯಾಗಲಿ ನಿಮ್ಮ ಹತ್ರ ಇಲ್ಲ. ನಿಮ್ಮ ಹತ್ರ ಇರುವುದೆಲ್ಲ 0. ಹಾಗಾಗಿ ನೀವು ಮಾಡಲಿಕ್ಕೆ ಹೊರಟದ್ದೇನು? ದುಷ್ಟಶಕ್ತಿಗಳೊಟ್ಟಿಗೆ ಕೈ ಜೋಡಿಸಿ. ಇದೇ ಕೆಲಸವನ್ನು ಮೊಘಲರ ಕಾಲದಲ್ಲೂ ಆಯಿತು, ಇದೇ ಕೆಲಸ ಬ್ರಿಟಿಷ್ ಕಾಲದಲ್ಲೂ ಆಯಿತು. ಈ ಮೀರ್ ಸಾಧಕರಿದಾರಲ್ಲ, ಅವರು ಕೇವಲ ಮುಸ್ಲಿಂ ಸಮುದಾಯ ಅಂತ ಭಾವಿಸಬೇಡಿ. ಎಲ್ಲ ಸಮುದಾಯದ ಆಡಳಿತಗಾರರೊಟ್ಟಿಗೆ ನಮ್ಮ ದೇಶದ್ರೋಹಿಗಳೇ ಕೈ ಜೋಡಿಸಿದ್ದು. ಇವತ್ತು ಕೂಡ ಅದು ಆ ಸಂತತಿ ಮುಂದುವರೆದಿದೆ. ನಮ್ಮ ದೇಶದ ಪ್ರಧಾನಿಯನ್ನು ನಮ್ಮ ದೇಶದ ಚೌಕಟ್ಟಿನೊಳಗಡೆ, ನಮ್ಮ ದೇಶದ ಪ್ರಜಾಪ್ರಭುತ್ವದ ಆಶಯದಲ್ಲಿ ಅವರನ್ನು ನೀವು ಡಿಫೀಟ್ ಮಾಡುವಂಥ ಒಂದು ಇಚ್ಛೆಯನ್ನು ಹೊಂದಿದ್ದಿದ್ರೆ ರಚನಾತ್ಮಕವಾಗಿ ಅದು ಅಪರಾಧವೇ ಅಲ್ಲ. ಅದು ಪ್ರಜಾಪ್ರಭುತ್ವದ ಆಶಯ. ಪ್ರಜಾಪ್ರಭುತ್ವದಲ್ಲಿ ನೀವು ದೇಶಕ್ಕೆ ಏನನ್ನು ಮಾಡ್ತೀರಿ? ನಾನು ಆಯ್ಕೆ ಆದರೆ ನಾನು ನಿಮಗೆ ಯಾವ ರೀತಿ ಸ್ಪಂದಿಸ್ತೇನೆ? ಇಂಥ ಒಂದು ಬೇಡಿಕೆಗಳನ್ನು ರಚನಾತ್ಮಕವಾಗಿ ಇಟ್ಕೋಬೇಕು. ಸುಪ್ರೀಂ ಕೋರ್ಟೇ ಈಗ ಚಾಟಿ ಬೀಸಿದೆಯಲ್ಲ, ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಜನರನ್ನು
ಸೋಂಬೇರಿ ಮಾಡ್ತಾ ಇದ್ದೀರಿ. ಇಡೀ ಸಾಮಾಜಿಕವಾದಂಥ ಒಂದು ಕೆಲಸ ಕಾರ್ಯಗಳ ಕೊಂಡಿಯನ್ನು ಕತ್ತರಿಸ್ತಾ ಇದ್ದೀರಿ. ಇದು ಸಮಾಜಕ್ಕೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಆ ಮೂಲಕ ನೀವು ಚುನಾವಣೆಯನ್ನು ಗೆಲ್ಲುವ ತಂತ್ರ ಮಾಡಬೇಡಿ ಅಂತ. ಈ ಪ್ರತಿಪಕ್ಷಗಳಿಗೆ ಅವರದೇ ಆದಂಥ ಯಾವುದೇ ಒಂದು ಸಾತ್ವಿಕವಾದಂಥ ನೆಲೆಗಟ್ಟೆ ಇಲ್ಲದೆ ಇರೋದ್ರಿಂದ ಇವರು ಶಾರ್ಟ್ಕಟ್ಟಲ್ಲಿ ಬರ್ತಾರೆ, ಅಡ್ಡದಾರಿಯಲ್ಲಿ ಬರ್ತಾರೆ. ಇವರು ದೇಶದ ಒಳಗಡೆ ಕೂಡ ದೇಶದ ಹೊರಗಡೆ ಕೂಡ ಇಂಥ ದುಷ್ಟಶಕ್ತಿಗಳೊಟ್ಟಿಗೆ, ದೇಶದ್ರೋಹಿಗಳೊಟ್ಟಿಗೆ, ಭಯೋತ್ಪಾದಕರೊಟ್ಟಿಗೆ ಸೇರಿಕೊಂಡು ಮೋದಿಯವರನ್ನು ಇಳಿಸುವ ಪ್ರಶ್ನೆ ಅಷ್ಟೇ ಅಲ್ಲ. ಇದು ಮೋದಿಯವರನ್ನು ಇಳಿಸುವ ಮೂಲಕ ಭಾರತೀಯ ಬಹುಸಂಖ್ಯಾತರ ಆಶಯವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವಂಥ ಕೆಲಸ ಇದು. ಇದು ಎಲ್ಲೋ ಒಂದು ಕಡೆ ಹಿಂದುತ್ವ ಮತ್ತು ಸನಾತನ ಧರ್ಮದ ಮೇಲೆ ವಿದೇಶಿ ಕ್ರಿಶ್ಚಿಯನ್ ಶಕ್ತಿಗಳು ಮಾಡ್ತಾ ಇರುವಂಥ ಸಾಮೂಹಿಕವಾದ ದಾಳಿ. ಈ ದಾಳಿಗೆ ನಮ್ಮ ಒಳಗಿನ ಮೀರ್ ಸಾಧಕರು ಕೈ ಜೋಡಿಸ್ತಾ ಇದ್ದಾರೆ. ಇದು ಭಯಾನಕ. ನೆನಪಿಡಿ, ಕೇವಲ ಮೋದಿಯವರ ಅಧಿಕಾರದಿಂದ ಇಳಿಯುವುದು ಅಷ್ಟೇ ಇಲ್ಲಿ ಆಗಿಲ್ಲ, ಅದರ ಪ್ರಶ್ನೆ ಅಷ್ಟೇ ಆಗಿ ಉಳಿದಿಲ್ಲ. ಮೋದಿಯವರು ಇವತ್ತು ಹಿಂದೂ ಸಾಮ್ರಾಜ್ಯದ ಒಬ್ಬ ಮಹಾನಾಯಕ, ಭಾರತದ ಮಹಾನಾಯಕ, ಈ ನೆಲದ ಸಂಸ್ಕೃತಿಯ ಮಹಾನಾಯಕ. ಅವರು ಬೇರೆ ಎಲ್ಲ ಸಂಸ್ಕೃತಿಯ ಆಚರಣೆಗೆ ಹೋದಾಗ ಅವರು ಎಲ್ಲ ಅದು ಟೊಪ್ಪಿಗಳನ್ನು, ಅವರ ರುಮಾಲುಗಳನ್ನು ಎಲ್ಲವನ್ನೂ ಸುತ್ತಕೊಳ್ತಾರೆ. ಆದರೆ ಮುಸ್ಲಿಂ ಮೌಲ್ಯ ಕೊಟ್ಟಂಥ ಟೋಪಿಯನ್ನು ಅವರು ಹಾಕ್ಕೊಳ್ಳಿಲ್ಲ. ನೀವು ನೆನಪಿದ್ದೆ, ನಿಮ್ಮ ಸುಮಾರು ವಿಡಿಯೋ ನೋಡಿದಿರಿ. ಆಗ ಅವರು ಹೇಳಿದರು, ನಮಗೆ ನಮ್ಮದೇ ಆದಂಥ ಕಲ್ಚರ್ ಇದೆ. ಗಾಂಧಿಯ ಟೋಪಿಯನ್ನು ಹಾಕಿದ್ದು ನೋಡಿಲ್ಲ, ಸುಭಾಷ್ ಚಂದ್ರ ಬೋಸ್ ಹಾಕಿದ್ದು ನೋಡಿಲ್ಲ, ಬಾಲಗಂಗಾಧರ್ ತಿಲಕ್ ಹಾಕಿದ್ದು ನೋಡಿಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಕಿದ್ದು ನೋಡಿಲ್ಲ. ಹಾಗಾಗಿ ನಾನು ಧರಿಸುವುದಿಲ್ಲ. ನನಗೆ ನನ್ನದೇ ಆದಂಥ ಸಾಂಸ್ಕೃತಿಕ ಶಿಸ್ತಿದೆ. ಈ ದೇಶದ ಯಾವುದೇ ಸಾಂಸ್ಕೃತಿಕವಾದಂಥ, ಅದು ಬುಡಕಟ್ಟು ಜನಾಂಗ ಇರ್ಬೋದು, ಪ್ರಾಂತೀಯತೆ ಇರ್ಬೋದು, ಪ್ರಾದೇಶಿಕತೆ ಇರ್ಬೋದು, ಯಾವುದೇ ಆಚರಣೆಯನ್ನು ನಾನು ಶಿರಸಾವಹಿಸಲಿಕ್ಕೆ ಸಿದ್ಧವಾಗಿದ್ದೇನೆ. ಆದರೆ ನನ್ನ ಧರ್ಮ ಮತ್ತು ನನ್ನ ಸಂಸ್ಕೃತಿಯ ಹೊರತಾದಂಥ ಅನ್ಯ ಸಂಸ್ಕೃತಿಯ ಒಂದು ಟೊಪ್ಪಿಯನ್ನು ನಾನು ಧರಿಸಲಿಕ್ಕೆ ಸಿದ್ಧವಾಗಿಲ್ಲ. ಅದು ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಅವರ ರೀತಿ, ನೀತಿ, ನಿಲುವು ಕೇವಲ ಅಧಿಕಾರದ ಪ್ರಶ್ನೆಯಾಗಿ ಉಳಿದಿಲ್ಲ. ಅದೊಂದು ಸಂಸ್ಕೃತಿಯ, ಅದೊಂದು ಸನಾತನತೆಯ, ಅದೊಂದು ಭಾರತದ ಮೂಲ ಆಶಯ ಮತ್ತು ಅದರ ಭವಿಷ್ಯದ ಪ್ರಶ್ನೆಯಾಗಿ ಉಳಿದಿತ್ತದು. ಒಮ್ಮೆ 2024ರಲ್ಲಿ ಈಗ ಇವರು ಕುಂಭಮೇಳದ ಮೇಲೆ, ಮಥುರದ ಮೇಲೆ, ಕಾಶಿಯ ಮೇಲೆ, ಅಥವಾ ಪ್ರತಿಯೊಂದು ನಮ್ಮ ಹಿಂದೂ ನಂಬಿಕೆಗಳ ಮೇಲೆ, ಹಿಂದುತ್ವದ ಮೇಲೆ, ವಕ್ಫ್ ಕಾಯ್ದೆಯ ತಿದ್ದುಪಡಿಗೆ ವಿರುದ್ಧವಾಗಿ ಇವರು ನಿಲ್ಲುವ ರೀತಿಯನ್ನು ಕಂಡ್ರೆ, ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರುವ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಒಂದು ತುಷ್ಟೀಕರಣದ ರಾಜಕಾರಣ, ಉದಯಗಿರಿಯ ಪ್ರಕರಣದ ಇಡೀಯದಾದಂಥ ವಿಚಾರಣೆ ಮತ್ತು ಅದನ್ನು ಆಡಳಿತಾತ್ಮಕ ವ್ಯವಸ್ಥೆ ಯಾವ ರೀತಿ ನೋಡ್ತಾ ಇದೆ ಅನ್ನುವುದನ್ನು ಗಮನಿಸಿದರೆ, ಒಮ್ಮೆ ಸೊರೋಸ್ ಮತ್ತು ಜೋ ಬೈಡನ್, ಕಮಲಾ ಹ್ಯಾರಿಸ್ನ ಗುಂಪು ಕೊಟ್ಟಂಥ ಆರ್ಥಿಕ ಶಕ್ತಿಯಿಂದ ಮೋದಿಯವರನ್ನು ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ರಾಹುಲ್ ಆ್ಯಂಡ್ ಟೀಮು ಸಮರ್ಥರಾಗಿದ್ದಿದ್ರೆ ಯೋಚನೆ ಮಾಡಿ. ಎಂಥ ಒಂದು ದುರಂತವನ್ನು, ಎಂಥ ಒಂದು ಬರ್ಬರತೆಯನ್ನು ನಾವು ನೋಡಬೇಕಾದಂಥ ದೌರ್ಭಾಗ್ಯ ನಮಗೆ ಕಣ್ಣೆದುರು ನಿಲ್ತಾ ಇತ್ತು. ಯೋಚನೆ ಮಾಡಿ. ಅಂಥ ಕೆಲಸಕ್ಕೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸು, ಇಂಡಿ ಕೂಟ ಮುಂದಾಗಿದೆ. ಅದಕ್ಕಾಗಿಯೇ ಈಗ 1961ರಿಂದ ಈವರೆಗೆ ಭಾರತದ ವಿವಿಧ ಕ್ಷೇತ್ರಗಳು ಜನರು US ಏಡನ್ನು ಪಡೆದಿದ್ದಾರೆ. ಅದು ಚುನಾವಣಾ ಪ್ರಕ್ರಿಯೆ ಇರ್ಬೋದು, NGOಗಳಿರ್ಬೋದು, ಗಣ್ಯರು, ಸಮಾಜ ಸೇವಾಕರ್ತರು, ಮುಖ್ಯವಾಗಿ ಜರ್ನಲಿಸ್ಟ್ಗಳು, ಪತ್ರಕರ್ತರು, ಎಂಜಲ ಕಾಸಿಗೆ, ಕಾಂಗ್ರೆಸ್ಸಿನ ಎಂಜಲಿಗೆ ಕೈಯೊಡ್ಡದಂಥ ಈ ದೇಶದ್ರೋಹಿ ಪತ್ರಕರ್ತರಿದ್ದಾರಲ್ಲ, ಕಮ್ಯುನಿಸ್ಟರು, JNU ಸಂತತಿ, ಬುದ್ಧಿಜೀವಿಗಳು, ಸ್ವಘೋಷಿತ ನಾವೇ ದೇಶವನ್ನು ಉಳಿಸುವವರು, ಅರ್ಬನ್ ನಕ್ಸಲರ್ ಇದ್ದಾರಲ್ಲ, ಅವರೆಲ್ಲರ ಜಾತಕವನ್ನು ಹೊರಗಡೆ ಹಾಕ್ತೇವೆ ಅಂತ ಮೋದಿ ಸರ್ಕಾರ ಹೊರಟಿದೆ. ಹಾಗಾಗಿ ಒಂದು ಕಡೆ ಟ್ರಂಪ್, ಒಂದು ಕಡೆ ಮೋದಿ, ಈ ವಿಚಾರವನ್ನು ಇಟ್ಟುಕೊಂಡು ಈಗ ಅವರು ಏನು ತನಿಖೆಗೆ ಹೊರಟಿದ್ದಾರೆ,
ರಾಹುಲ್ ಗಾಂಧಿ ಮತ್ತು ಅವರ ಇಡೀ ಕಾಂಗ್ರೆಸ್ಸಿನ ಇತಿಹಾಸದ ನಿಜವಾದಂಥ ಬಣ್ಣ ದೇಶದ್ರೋಹಿತನ, ಇಡೀ ಪ್ರಜಾಪ್ರಭುತ್ವವೇ ಆತಂಕದಲ್ಲಿದೆ ಅನ್ನುವಂಥ ಈ ದುಷ್ಟರು ಸ್ವತಃ ಸಂವಿಧಾನಾತ್ಮಕವಾದಂಥ ಜನತಂತ್ರದ ಆಶಯಕ್ಕೆ ಸಂಪೂರ್ಣವಾಗಿ ವಿದೇಶಿ ಶಕ್ತಿಗಳೊಟ್ಟಿಗೆ ಸೇರಿ ಕೊಡಲಿ ಹಾಕಲಿಕ್ಕೆ ಹೊರಟಿದ್ರು ಅನ್ನುವಂಥ ನಗ್ನ ಸತ್ಯ ಹೊರಗೆ ಬರಲಿಕ್ಕಿದೆ. ಏನಿದು ಕಡಿಮೆ ಅಪರಾಧ ಅಂತ ಭಾವಿಸಿದ್ರ? ಇದೇನು ದೇಶದ್ರೋಹದ ಚಿಂತನೆ ಅಥವಾ ಯೋಚನೆ ಏನು ಸಾಮಾನ್ಯದು ಅಂತ ಭಾವಿಸಿದ್ರ? ಇಲ್ಲ. ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ತಿರುಗಾಡುವಂಥ ಈ ಪುಟಗೋಸಿಗಳು ಎಂಥ ದೇಶದ್ರೋಹಕ್ಕೆ, ದೇಶವನ್ನು ಸಂಪೂರ್ಣವಾಗಿ ವಿದೇಶಿ ಶಕ್ತಿಗಳೊಟ್ಟಿಗೆ ಮಾರಲಿಕ್ಕೆ, ಅಡ ಇಡಲಿಕ್ಕೆ ಹೊರಟಿದ್ರು ಅನ್ನೋದನ್ನು ಸ್ವತಃ ಟ್ರಂಪ್ ಬಾಯ್ಬಿಟ್ಟಿದ್ದಾರೆ. ಅದೀಗ ಬಹಳ ದೊಡ್ಡ ಪ್ರಶ್ನೆಯಾಗಿ ದೇಶದ ಎದುರು ನಿಂತಿದೆ. BJPಯವರು ಇದನ್ನು ಬಹಳ ದೊಡ್ಡ ಆಯುಧವಾಗಿ, ಬ್ರಹ್ಮಾಸ್ತ್ರವಾಗಿ ತಗೊಂಡು ಇವತ್ತು ಕಾಂಗ್ರೆಸ್ಸನ್ನು ಹಣಿತಾ ಇದ್ದಾರೆ ಅನ್ನೋದಷ್ಟೇ ಮುಖ್ಯ ಅಲ್ಲ. ಇದು ಕೇವಲ ರಾಜಕೀಯ ಪ್ರಶ್ನೆಯಾಗಿ ಉಳಿದಿಲ್ಲ, BJPಯವರು ಪ್ರಶ್ನೆಯಾಗಿ ಉಳಿದಿಲ್ಲ. ಈ ದೇಶದ ಕಾಂಗ್ರೆಸ್ಸು, ಇಂಡಿಕೂಟ ಅಧಿಕಾರ ರಾಜಕಾರಣಕ್ಕಾಗಿ ಯಾವೆಲ್ಲ ದೇಶದ್ರೋಹದ, ಆತ್ಮದ್ರೋಹದ, ಇಡೀ ಭಾರತದ ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾದಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಅತ್ಯಂತ ದೊಡ್ಡ ಸಾಕ್ಷಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕಡೆಯಿಂದ ಇವತ್ತು ತೀವ್ರವಾದ ಚರ್ಚೆಗೊಳಗಾಗ್ತಾ ಇದೆ. ರಾಹುಲ್ ಗಾಂಧಿ ಮತ್ತು ಅವರ ಟೀಮಿನ ಮೇಲೆ ಅತ್ಯಂತ ಕಟುವಾದಂಥ ವಿಚಾರಣೆ ನಡೆಯಬೇಕು, ಕಾನೂನಿನ ಮೂಲಕ ಅವರನ್ನು ಶಿಕ್ಷಿಸಬೇಕು, ಮತ್ತು ದೇಶದ್ರೋಹಿ ಕೆಲಸಕ್ಕೆ ವಿದೇಶಿ ಶಕ್ತಿಗಳೊಟ್ಟಿಗೆ ಸೇರಿ ನಮ್ಮ ಚುನಾವಣಾ ಪ್ರಕ್ರಿಯೆಯನ್ನು ಹಾಳು ಮಾಡುವ, ನಮ್ಮ ಚುನಾವಣಾ ವ್ಯವಸ್ಥೆಯನ್ನು ಬರ್ಬಾದು ಮಾಡುವ ಮತ್ತು ದೇಶಭಕ್ತರ ಮೇಲೆ ವಿದೇಶಿ ಶಕ್ತಿಗಳು ಮತ್ತು ದೇಶದ ಒಳಗಿನ ಶಕ್ತಿಗಳೊಟ್ಟಿಗೆ ಸೇರಿಕೊಂಡು ಇವರು ಏನಿವತ್ತು ಒಂದು ಛದ್ಮ ಯುದ್ಧವನ್ನು ಸಾರ್ತಾ ಇದ್ದಾರೆ. ಇದರ ಒಂದು ಅಂತ್ಯ ಕಾಣಿಸಲೇಬೇಕು. ಇವರ ಈ ಮುಖವಾಡವನ್ನು ಕಳಚಲೇಬೇಕು. ಇವರ ಈ ದೇಶದ್ರೋಹಿತನವನ್ನು ಸಾರ್ವತ್ರಿಕವಾಗಿ ಬಹಿರಂಗಗೊಳಿಸಲೇಬೇಕು. ಆ ಕೆಲಸವನ್ನು ಟ್ರಂಪ್ ಮತ್ತು ಮೋದಿ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ಮೋದಿಯವರೇ ಇದನ್ನು ಹೇಳಿದ್ದಿದ್ರೆ ಇವರು ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸ್ತಾ ಇದ್ರು. ಆದರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರೇ ಮೋದಿಯವರನ್ನು ಇಳಿಸಲಿಕ್ಕೆ ಜೋ ಬೈಡನ್ ಸರ್ಕಾರ 180 ಕೋಟಿ ಕೊಟ್ಟಿದೆ. ಅದು ಎಲ್ಲೋಗಿದೆ? ಅದನ್ನು ಯಾರು ಬಳಸಿದ್ದಾರೆ? ಅದು ತನಿಖೆ ಆಗಬೇಕು ಈಗ ಅಂತ ಹೊರಟಿರೋದುಂಟಲ್ಲ. ಕಾಂಗ್ರೆಸ್ಸಿನ ಬುಡಕ್ಕೆ ಬಂದಿದೆ. ಕಾಂಗ್ರೆಸ್ಸಿನ ಮಗ್ಗುಲಿಗೆ ನೀರಲ್ಲ, ರಕ್ತ ಹರಿಯುವ ದಿನಗಳು ಕಾಣ್ತಾ ಇದೆ. ಅದು ಆಗಬೇಕು. ಅದಾದಾಗನೇ ಈ ದುಷ್ಟಚಿಂತಕರು, ದುಷ್ಟಕೂಟ ಯಾವ್ಯಾವ ರೀತಿಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೊರಟಿದೆ ಅನ್ನುವಂಥ ಅತ್ಯಂತ ಅಮಾನುಷವಾದಂಥ, ದೇಶದ ಒಟ್ಟು ಸಮಗ್ರತೆಯ ದೃಷ್ಟಿಯಿಂದ ಇದನ್ನು ಬೀಭತ್ಸವಾದಂಥ ಒಂದು ಘಟನೆ ಮತ್ತು ಆತ್ಮದ್ರೋಹ ಅಷ್ಟೇ ಅಲ್ಲ ರೀ, ಇದು ದೇಶದ್ರೋಹ, ಸಂವಿಧಾನ ದ್ರೋಹ, ಜನತಂತ್ರ ವ್ಯವಸ್ಥೆಗೆ ಬಗೆದಂಥ ದ್ರೋಹ. ಇದರ ಒಂದು ವಿಚಾರಣೆ ತೀವ್ರಗತಿಯಲ್ಲಾಗಬೇಕು. ಇವರ ಮುಖವಾಡ ಕಳಚಿ ಜನರ ಎದುರು ಇವರನ್ನು ನಿಲ್ಲಿಸಬೇಕು. ಆವಾಗಲೇ ಗೊತ್ತಾಗುತ್ತೆ ಇವರ ಹಣೆಬರ ಏನು ಅಂತ. ಅದು ಗೊತ್ತಾಗುವ ದಿನಗಳೇನು ದೂರ ಇದೆ ಅಂತ ನಾನು ಭಾವಿಸೋದಿಲ್ಲ. ನಮಸ್ತೆ.